ಮತ್ತೆ ಸುಹಾಸಿನಿ ಕಾರ್ಯಕ್ರಮಕ್ಕೆ ಸ್ವಾಗತ ವೀಕ್ಷಕರೇ. ಈಗ ಬೆಂಗಳೂರಿಂದ ಮಂಜುಳಾ ಕರೆ ಮಾಡಿದ್ದಾರೆ. ಮಂಜುಳಾ, ನಿಮ್ಮ ಪ್ರಶ್ನೆ ಏನು ರಾಜೇಶ್ವರಿ ಅವ್ರನ್ನ ಕೇಳಿ. ಮಂಜುಳಾ, ನನ್ನ ಧ್ವನಿ ಕೇಳ್ತಾ ಇದ್ರೆ ಹೇಳಿ, ನಿಮ್ಮ ಪ್ರಶ್ನೆ ಹೇಳಿ. ಅಮ್ಮ ಅಮೆರಿಕದಲ್ಲಿದ್ದಾರೆ, ಕೇಳಿಸ್ತಾ ಇದೆಯಾ? ಹೇಳಿ ಹೇಳಿ. ಅವರು ಒಂದು ನಮ್ಮ ಪ್ರಾಪರ್ಟಿ ಇತ್ತು. ಹಲೋ, ಹೇಳಿ ಹೇಳಿ ರಾಜೇಶ್ವರಿ, ನಿಮ್ಮ ಪ್ರಶ್ನೆ ಪೂರ್ತಿ ಹೇಳಿ. ಅವರು ನಮ್ಮ ಅತ್ತೆಯವ್ರಿಗೆ ಹೊಡೆದು ಬಡ್ದು ಗಿಫ್ಟ್ ಡೀಡ್ ಮಾಡ್ಕೊಂಡ್ರು. ನನ್ ಮಗ ಹುಟ್ಟಿದ ತಕ್ಷಣನೇ ನಮ್ಮ ಅತ್ತೆಯವ್ರ ಹೆಸರಲ್ಲಿತ್ತು, ನಮ್ಮ ಮಾವನ್ ಪ್ರಾಪರ್ಟಿ ಅದು. ನಮ್ಮ ಅತ್ತೆಯವ್ರಿಗೆ ಯಾವ್ದೋ ಸ್ವಂತ ಆಸ್ತಿ ಇರ್ಲಿಲ್ಲ. ಅವರು ಥರ್ಡ್ ಪಾರ್ಟಿಗೆ ಹೋಗ್ಬಾರ್ದು ಅಂತ ಅವ್ರ ಹೆಸರಿಗೆ ಮಾಡ್ಕೊಂಡು. ಅಲ್ಲ, ಈಗ ನಿಮ್ ಸಮಸ್ಯೆ ಏನ್ ತೊಂದ್ರೆ? ಅವರಿಂದಾನೇ ನಮಗ್ ಬಂದಿರೋದು. ನಾವು ಎಲ್ಲಾ ಕಳ್ಕೊಂಡು ಫುಟ್ಪಾತಿಗೆ ಬಂದಿದೀವಿ, ಮರ್ಯಾದೆ ಇಲ್ಲದೆ ಇರೋ ತರ. ಓಕೆ ಓಕೆ, ನಿಮ್ ಪ್ರಶ್ನೆ ಅರ್ಥ ಆಗಿದೆ. ಧನ್ಯವಾದ ಮಂಜುಳಾ. ಅಮೆರಿಕದಲ್ಲಿ ಕೂತು ಇಲ್ಲಿ ಒಂದು ಕೊಲ್ಯೂಷನ್ ಮಾಡ್ಕೊಂಡು. ಖಂಡಿತ ನಿಮ್ಗೆ ಸೊಲ್ಯೂಷನ್ ರಾಜೇಶ್ವರಿ ಅವರು ತಿಳಿಸ್ಕೊಡ್ತಾರೆ. ರಾಜೇಶ್ವರಿ, ಮಂಜುಳಾ ಅವರ ಪ್ರಕಾರ ಅವರ ರಿಲೇಟಿವ್ ಒಬ್ರು ಅವರ ಅತ್ತೆ ಆಸ್ತಿನ ಕಿತ್ಕೊಂಡ್ಬಿಟ್ಟಿದ್ದಾರೆ ಅವರಿಂದ. ಅವ್ರು ಫಾರಿನ್ ಅಲ್ಲಿ ಇದ್ದಾರೆ. ಸೊ ಅವ್ರ ಅಗೇನ್ಸ್ಟ್ ನಾವು ಹೇಗೆ ಹೋರಾಡೋದು ಅಂತ ಕೇಳ್ತಿದ್ದಾರೆ. ಪ್ರಾಪರ್ಟಿ ಇಂಡಿಯಾ ಸೆಲ್ಫ್ ಅಕ್ವೈರ್ಡ್ ಇದ್ರೆ ಏನು ಮಾಡೋಕ್ಕಾಗಲ್ಲ ಭಾವನ. ಆನ್ಸೆಸ್ಟರ್ ಪ್ರಾಪರ್ಟಿ ಅಂದ್ರೆ ಅಟ್ಲೀಸ್ಟ್ ಥ್ರೂ ಮಗು ಕೈಲಿ ಮಾಡಿಸ್ಬೋದು. ಸೆಲ್ಫ್ ಅಕ್ವೈರ್ಡ್ ಪ್ರಾಪರ್ಟಿಯಲ್ಲಿ ಏನು ಮಾಡೋಕ್ಕಾಗಲ್ಲ. ಸೊ ಅವ್ರ ಪ್ರಾಪರ್ಟಿ ಯಾವ ನೇಚರಲ್ಲಿ ಇದೆ, ಹೆಂಗೆ ಬಂತು, ಏನು ಹೇಳ್ತಾ ಇಲ್ಲ. ಸೊ ಅದು ಹೇಳಕ್ಕಾಗಲ್ಲ, ಪರ್ಫೆಕ್ಟ್ ಆಗಿ ಹೇಳಕ್ಕಾಗಲ್ಲ. ಓಕೆ, ಸೊ ಇನ್ ಕೇಸ್ ಈ ರೀತಿ ಡಿವೋರ್ಸ್ ಆಗೋಯ್ತು, ವಿದೇಶದಲ್ಲೋ ಅಥವಾ ಇಂಡಿಯಾಲೋ ಡಿವೋರ್ಸ್ ಆಗೋಯ್ತು ಅಂದ್ರೆ ಫಾರಿನ್ ನಲ್ಲಿರುವಂತಹ ಗಂಡನ ಆಸ್ತಿಯಲ್ಲಿ ಏನಾದ್ರೂ ಹೆಂಡತಿಗೆ ಪಾಲ್ ಸಿಗುತ್ತಾ ಅಥವಾ ಅವರ ಮಕ್ಕಳಿಗೆ ಪಾಯಿಂಟ್ ಬರೋಕ್ ಮುಂಚೆ ಮೋಸ್ಟ್ ಆಫ್ ದಮ್ ಈ ಫಾರಿನ್ ಹುಡುಗರು ಇರ್ತಾರಲ್ಲ, ಅವ್ರು ಥ್ರೆಟನ್ ಮಾಡೋದು ಡೈವರ್ಸ್ ಪೆಟಿಷನ್ ಅಲ್ಲಿ. ಆ ಡೈವರ್ಸ್ ಪೆಟಿಷನ್ ಅಲ್ಲಿ ಹಾಕ್ಬಿಟ್ಟು ಸಮನ್ಸ್ನ ಹಿಡ್ಕೊಂಡು ಆ ಹುಡುಗಿನ ಹೆಂಗೆ ಚೇಸ್ ಮಾಡ್ತಾರಂದ್ರೆ, ಪಾಪ ಆ ಹುಡುಗಿಗೆ ಇಂಡಿಯಾ ಬರೋ ಬದಲು ಬೇರೆ ದಾರಿನೇ ಇಲ್ಲ. ಆ ಥರ ಚೇಸ್ ಮಾಡ್ತಾರೆ ಅಲ್ಲಿ ಡೈವರ್ಸ್ ಹಾಕ್ಕೊಂಡು. ಅಲ್ಲಿ ಈ ಇಂಡಿಯಾಗೆ ಬಂದ್ಮೇಲೆ ಆ ಹುಡುಗಿನ ಅಲ್ಲಿ ಎಕ್ಸ್ಪಾರ್ಟೇ ಆರ್ಡರ್ ತಗೊಂತಾರೆ. ಈ ಹುಡುಗಿ ಸಮ್ಟೈಮ್ಸ್ ಗೊತ್ತೂ ಆಗಿರಲ್ಲ ಈ ಹುಡುಗಿಗೆ. ಇಲ್ಲಿ ಇಂಡಿಯಾ ಕಳ್ಸಿಕೊಟ್ಬಿಟ್ಟು ಈ ಹುಡುಗಿಗೆ ಗೊತ್ತಿಲ್ಲದೇನೆ ಅಲ್ಲಿ ಡೈವರ್ಸ್ ಪೆಟಿಷನ್ ಹಾಕೊಂಡ್ಬಿಟ್ಟು ಡೈವರ್ಸ್ ಆರ್ಡರ್ ಅಂದ್ರೆ ಏನು ಅಂದ್ರೆ ಈ ಹುಡುಗಿ ಅದ್ರಲ್ಲಿ ಪಾರ್ಟಿಸಿಪೇಟೇ ಮಾಡಿರಲ್ಲ, ಗೊತ್ತೂ ಇರಲ್ಲ. ಗೊತ್ತಿಲ್ಲದೇನೆ ಅಟ್ ದ ಬ್ಯಾಕ್ ಆರ್ಡರ್ಸ್ ತಗೊಂಡ್ಬಿಡ್ತಾರೆ. ಆ ಆರ್ಡರ್ಸ್ ತಗೊಂಡಾಗ ಪಾಪ ಈ ಹುಡುಗಿ ಗೊತ್ತೇ ಇರಲ್ಲ ಅಂದ್ರೆ ಎಷ್ಟು ಕಷ್ಟ ಆಗತ್ತಲ್ವಾ. ಬಟ್ ಆ ಥರ ಎಕ್ಸ್ಪಾರ್ಟೇ ಆರ್ಡರು ಈ ಇಂಡಿಯಾ ಕಾನೂನು ಪ್ರಕಾರ ರೆಕಗ್ನೈಸ್ಡ್ ಇಲ್ಲ. ಓಕೆ, ಸೊ ಫಾರಿನ್ ಜಡ್ಜ್ಮೆಂಟ್ಸ್ ಯಾವಾಗ ನಾವು ಕಂಟೆಸ್ಟ್ ಮಾಡಿಲ್ವೋ ಅದು ಆಗೋದಿಲ್ಲ. ಇನ್ನೊಂದು ಏನಂದರೆ, ಇಲ್ಲಿ ಮ್ಯಾರೇಜ್ ಆಗಿರೋ ಕಾರಣ ಇಲ್ಲಿರೋ ಕೋರ್ಟ್ಗೆ ಜೂರಿಸ್ಡಿಕ್ಷನ್ಸ್ ಇರುತ್ತೆ ಹೊರತು, ಯಾಕಂದರೆ ಈ ಕೋರ್ಟ್ಗೆ ನಮ್ಮ ಮ್ಯಾಟ್ರಿಮೋನಿಯಲ್ ಲಾಸ್ ಆ್ಯಕ್ಟ್ಸು ವಾಟ್ ಎವರ್ ಅದನ್ನ ಎನ್ಫೋರ್ಸ್ ಮಾಡೋಕ್ಕೆ ಪವರ್ಸ್ ಇರುತ್ತೆ ಈ ಕೋರ್ಟ್ಗೆ. ಆ ಕೋರ್ಟ್ಗೆ ಪವರ್ಸ್ ಇರಲ್ಲ. ಸೊ ಅವ್ರು ಆರ್ಡರ್ ಮಾಡಿರೋದು ನಮಗೆ ಅದು ಅಪ್ಲೈ ಆಗೋದಿಲ್ಲ. ಸೊ ಈ ಥರ ಡೈವರ್ಸು ಅಲ್ಲಿ ಹಾಕಿರೋ ಪೆಟಿಷನ್ಸು ವ್ಯಾಲಿಡ್ ಆಗೋದಿಲ್ಲ. ಇನ್ ಕೇಸ್ ಅದೇ ಇಂಡಿಯಾಲಿ ನಾವು ಕೇಸ್ ಹಾಕಿದ್ವಿ ಅಂದ್ರೆ, ಇಲ್ಲಿ ಬಂದು ನಿಮಗೆ ಡೌರಿ ಹರಾಸ್ಮೆಂಟ್ ಕೇಸ್ ಹಾಕ್ಬೇಕಂದ್ರೆ ಖಂಡಿತ ಹಾಕ್ಬೋದು, ಖಂಡಿತ ಅಲ್ಲಿಂದ ತರಬಹುದು. ಅದೇ ರಾಂಗ್ ನೋಷನ್ ಎಲ್ಲಾರ್ಗೂ ಆಗಲ್ಲ ಅಂತ ಖಂಡಿತ ಹೇಳ್ತೀನಿ, ಆಗತ್ತೆ. ಅದು ಏನು ಅಂದ್ರೆ ಇಟ್ ಡಿಪೆಂಡ್ಸ್ ಯಾವ ಕಂಟ್ರಿಲಿ ಅವರು ಇದ್ದಾರೆ ಅಂತ. ಸೊ ಆ ಕಂಟ್ರಿಗೂ ನಮ್ಮ ಕಂಟ್ರಿಗೂ ಬೈಲ್ಯಾಟ್ರಲ್ ಅಗ್ರಿಮೆಂಟ್ಸ್ ಇದ್ರೆ, ಈ ಥರ ಈ ನಮ್ಮ ಸಿಟಿಸನ್ ಇಲ್ಲಿರೋ ಕ್ರಿಮಿನಲ್ಸ್ ಅಲ್ಲಿ ಇದ್ದಾಗ ಬೈಲ್ಯಾಟ್ರಲ್ ಟ್ರೀಟಿ ಇರುತ್ತೆ, ನಾವು ವಾಪಸ್ ಕೊಡ್ತೀವಿ ಅಂತ ಅಗ್ರಿಮೆಂಟ್ಸ್ ಆಗಿದ್ರೆ ಇನ್ ಬಿಟ್ವೀನ್ ದ ನೇಷನ್ಸ್, ಇಬ್ರು ನೇಷನ್ಸು ಹೆಲ್ಪ್ ಮಾಡ್ತಾರೆ ಮ್ಯೂಚುವಲಿ. ಆವಾಗ ಬೈಲ್ಯಾಟ್ರಲ್ ಟ್ರೀಟಿ ಇಲ್ಲ ಅಂದರೆ ಕಾಮನ್ವೆಲ್ತ್ ಕಂಟ್ರೀಸ್, ಇವಾಗ ಕಾಮನ್ವೆಲ್ತ್ ಕಂಟ್ರೀಸ್ ಅವ್ರವ್ರ ಇದಲ್ಲೇ ಕಾಮನ್ವೆಲ್ತ್ ಕಂಟ್ರೀಸ್ ಅಮಾಂಗ್ ಕಾಮನ್ವೆಲ್ತ್ ಕಂಟ್ರೀಸ್ ಮ್ಯೂಚುವಲ್ ಲೀಗಲ್ ಅಸಿಸ್ಟೆಂಟ್ ಟ್ರೀಟಿ ಅಂತ ಇದೆ. ಲಂಡನ್ ಸ್ಕೀಮ್ ಆಫ್ ಎಕ್ಸ್ಟ್ರಾಡಿಷನ್ ಇದೆ. ಸೊ ಇದೆಲ್ಲ ಸ್ಕೋಪ್ ಇಟ್ಕೊಂಡು ಎಕ್ಸ್ಟ್ರಾಡಿಷನ್ ಆಗಲ್ಲ ಅಂತ ಯಾಕೆ ಹೇಳ್ತಾರೆ ಅಂತ ಐ ರಿಯಲಿ ವಂಡರ್. ಎಷ್ಟು ಲಾ ಅಲ್ಲಿ ಸ್ಟ್ರಾಂಗ್ ಇರುತ್ತೆ, ಬಟ್ ನಾವು ಅದನ್ನ ಹುಡುಕ್ದೇನೆ ನಮಗೆ ಆಗೋದಿಲ್ಲ. ಈ ಪೊಲೀಸ್ ಸ್ಟೇಷನ್ಗೆ ಹೋಗಿ ಅಬ್ರಾಡ್ ಮ್ಯಾಟ್ರ್ ಆಗೋದೇ ಇಲ್ಲ ಮೇಡಮ್, ಅದು ವಾರೆಂಟ್ ಹೆಂಗೆ ಎಕ್ಸಿಕ್ಯೂಟ್ ಮಾಡ್ತೀರಾ ಅಂತ ನಮಗೆ ಒಂದು ಕ್ವಶನ್ ಮಾರ್ಕ್. ಆಮೇಲೆ ದೊಡ್ಡ ಕ್ರಿಮಿನಲ್ಸ್ ಹೆಸರು ಅವರೆಲ್ಲ ಅಲ್ಲಿ ಬಚ್ಚಿ ಇಟ್ಕೊಂತಾರೆ ಮೇಡಮ್, ಅವರೇ ತಗೊಂಬಂದಿಲ್ಲ, ನಿಮ್ಮ ಗಂಡ ಮೀನ್ಸ್ ಹೌ ವಿಲ್ ಯು ಗೆಟ್ ಅಂತ ಪಾಪ ನಮ್ಮ ಕ್ಲೈಂಟ್ಸ್ಗೆ ಆ ಥರ ಮಾಡ್ತಾರೆ. ಓಕೆ,
ಸೊ ರಿಜಿಸ್ಟ್ರೇಷನ್ ಆಫ್ ಕೇಸ್ ಫಾರ್ NRI ವೈಫೇ ಒಂದು ದೊಡ್ಡ ಪ್ರಾಬ್ಲಮ್ ಆಗೋಗಿದೆ. ಬಟ್ ಹಾಗೆ ಆಗತ್ತೆ ಅದು ಥ್ರೂ ಕೋರ್ಟ್ ಎಕ್ಸ್ಟ್ರಾಡಿಷನ್ ಆರ್ಡರ್ಸ್ ತೊಗೊಬೋದು. ಆ ಆರ್ಡ್ರನ್ನ ನಾವು ಆಸ್ ಪರ್ ದಟ್ ಆರ್ಡರ್ ಕಮಿಷನರ್ಗೆ ನಾವು ಎಕ್ಸಿಕ್ಯೂಟ್ ಮಾಡಕ್ಕೆ ಕೊಟ್ಟರೆ ಥ್ರೂ ಪ್ರಾಪರ್ ಚಾನಲ್ ಅದು ಹೋಗುತ್ತೆ, ಆಗತ್ತೆ ಅದು. ಓಕೆ, ಇನ್ ಕೇಸ್ ಅಲ್ಲಿ ಮಕ್ಕಳಾಗ್ಬಿಟ್ಟಿದ್ರೆ ಸೊ ಮಕ್ಕಳು ಯಾರ ಜವಾಬ್ದಾರಿಗೆ, ಯಾರು ಸುಪರ್ದಿಗೆ ಬರ್ತಾರೆ? ಇನ್ ಕೇಸ್ ನಮಗೆ ಡಿವೋರ್ಸ್ ಆಯಿತು, ಇವಾಗ ಇಂಡಿಯಾಗೆ ಬಂದು ಅವ್ರು ಡಿವೋರ್ಸ್ ತಗೊಂಡ್ರು, ಸೊ ಆಗ ಯಾವ ರೀತಿ ಕೇಸ್ ಆಗುತ್ತಾಗ? ಇಂಡಿಯಾಗೆ ಇವಾಗ ಒಂದು ಮಗು ಆಗೋಗಿದೆ ಅವರಿಗೆ, ಅವರು ಇಂಡಿಯಾಗೆ ಬಂದು ಡಿವೋರ್ಸ್ ತಗೊಂಡಿದ್ದಾರೆ ಇಬ್ರು, ಅವ್ರು ಮತ್ತೆ ಫಾರಿನ್ಗೆ ಹೋಗೋ ಆಸೆ ಪಡ್ತಿದ್ದಾರೆ. ಈ ಸಂದರ್ಭದಲ್ಲಿ ಇಬ್ರು ಒಂದು ವೇಳೆ ಮಗುಗೋಸ್ಕರ ಜಗಳ ಆಡಿದ್ರೆ ಯಾರಿಗೆ ಆಗಬಹುದು? ಆಕ್ಚುಲಿ ಕಸ್ಟಡಿ ಆಫ್ ದ ಚೈಲ್ಡ್ ಅಂತ ಕಾನ್ಸೆಪ್ಟ್ ತಗೊಂಡಾಗ ವೆಲ್ಫೇರ್ ಆಫ್ ದ ಚೈಲ್ಡ್ ಕೋರ್ಟ್ ಕನ್ಸಿಡರ್ ಮಾಡುತ್ತೆ. ಚಿಕ್ಕ ಪುಟ್ಟು ಮಗು ಇರಬೇಕಾದ್ರೆ ಅಪ್ಪನ ಕೈಲಿ ಬೆಳ್ಸೋಕ್ಕಾಗಲ್ಲ. ಸೊ ಆಬ್ವಿಯಸ್ಲಿ ಏನಂದರೆ ಅಮ್ಮನ ಕೈಲೇ ಕೊಡ್ತಾರೆ. ಸೊ ಓವರ್ ಆಲ್ ದ ಚೈಲ್ಡ್ ಡೆವಲಪ್ಮೆಂಟ್ ಈಸ್ ಮೇನ್. ಇವಾಗ ಅಮ್ಮನ ಕ್ಯಾರೆಕ್ಟರೇ ಚೆನ್ನಾಗಿಲ್ಲ, ಅದನ್ನ ನೀವು ಪ್ರೂವ್ ಮಾಡಿದ್ರೆ ಆವಾಗ ಯು ಹ್ಯಾವ್ ಅನ್ ಇದು. ಇಲ್ಲ ಅಂದರೆ ಮಗು ಅಮ್ಮನ ಕೈಲಿ ಮೋಸ್ಟ್ ಆಫ್ ದ ಕೋರ್ಟ್ ಆಸ್ ಆರ್ಡರ್ಡ್ ಅಮ್ಮ, ಅದಕ್ಕೆ ಮೇಂಟೆನೆನ್ಸ್ಗೆ ನೀವು ಹಾಕೊಬೋದು, ತೊಂದರೆ ಏನಿಲ್ಲ. ಸೊ ಇನ್ ಕೇಸ್ ಏನಾದ್ರು ಇಂಡಿಯಾಲಿ ಮದುವೆ ಆಗದೆ ಫಾರಿನಲ್ಲೇ ಹೋಗಿ ಅಲ್ಲೇ ರಿಜಿಸ್ಟರ್ ಮಾಡ್ಕೊಂಡು ಅಲ್ಲೇ ದಯವಿಟ್ಟು ಮಾಡಕ್ ಹೋಗ್ಬೇಡಿ. ಇಲ್ಲ, ಇನ್ ಕೇಸ್ ಆಗಿದ್ರೆ ಆಗ ಏನೆಲ್ಲ ಪ್ರಾಬ್ಲಮ್ಸ್ ಕ್ರಿಯೇಟ್ ಆಗುತ್ತೆ? ಕಾಂಪ್ಲಿಕೇಶನ್ಸ್ ಆಗತ್ತೆ ಭಾವನಾ. ಓಕೆ, ಅಡ್ವೈಸ್ ಅಂದ್ರೆ ಇಂಡಿಯನ್ ಹುಡುಗಿರು ಅಲ್ಲೋಗಿ ದಯವಿಟ್ಟು ಮ್ಯಾರೇಜ್ ರಿಜಿಸ್ಟ್ರೇಷನ್ ಮಾಡಿಬಿಡಿ. ಯಾಕಂದ್ರೆ ಲೀಗಲ್ ಕಾನ್ಸೆಪ್ಟ್ ಅವಾಗ ತುಂಬಾ ಕಾಂಪ್ಲಿಕೇಟ್ ಆಗುತ್ತೆ. ನೀವು ಇಲ್ಲಿ ಕೂತ್ಕೊಂಡು ಆ ಕೋರ್ಟಲ್ಲಿ ಕೇಸ್ ನಡ್ಸಕ್ಕಂತೂ ಆಗೋದಿಲ್ಲ, ಬಿಕಾಸ್ ಆ ಕೋರ್ಟಿಂದು ಜ್ಯೂರಿಸ್ಡಿಕ್ಷನ್ ಸ್ಟ್ರಾಂಗ್ ಆಗತ್ತೆ ಅವಾಗ. ಓಕೆ, ಇವಾಗ ಹಿಲ್ ಮ್ಯಾರೇಜ್ ಆದರೆ ಈ ಕೋರ್ಟದು ಪವರ್ಸ್ ಜಾಸ್ತಿ ಇರೋದ್ರಿಂದ ನೀವು ಇಲ್ಲಿರೋದ್ರಿಂದ ನಿಮಗೆ ಇಟ್ ಇಸ್ ಮೋರ್ ಕನ್ವೀನಿಯಂಟ್. ಓಕೆ, ಥ್ಯಾಂಕ್ ಯು ರಾಜೇಶ್ವರಿ ಅವರೇ. ಅಂದರೆ NRIs ಇಂದ ಏನೆಲ್ಲ ತೊಂದರೆ ಆಗ್ಬೋದು, ಯಾವ ರೀತಿ ನಮ್ಮನ್ನು ನಾವು ಕಾಪಾಡ್ಕೋಬೇಕು, ಅದ್ರ ಬಗ್ಗೆ ಸಾಕಷ್ಟು ಮಾಹಿತಿ ಕೊಟ್ಟರಿ. ಧನ್ಯವಾದ. ಥ್ಯಾಂಕ್ ಯು. ಸೊ ವೀಕ್ಷಕರೇ, ನೋಡಿದ್ರಲ್ಲ, ಎಲ್ಲರಿಗೂ ಫಾರಿನ್ ಅಳಿಯ ಬೇಕು ನಿಜ, ಆದರೆ ಆತ ಯಾರು, ಎಲ್ಲಿ ಕೆಲಸ ಮಾಡ್ತಿದ್ದಾನೆ, ಈ ಎಲ್ಲ ಮಾಹಿತಿಗಳ ಕಲೆ ಹಾಕೋದು ತುಂಬ ಮುಖ್ಯ. ಯಾಕಂದರೆ ನಿಮ್ಮನೆ ಹೆಣ್ಮಗಳನ್ನು ಅವ್ರಿಗೆ ಕೊಡ್ತಾ ಇದ್ದೀರಾ. ಇದು ಇವತ್ತಿನ ಸುಹಾಸಿನಿ. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್ 24/7.